ನಮಸ್ಕಾರ ಸ್ನೇಹಿತರೆ, ಪ್ರತಿಬಿಂಬ ಚಾನೆಲ್ಗೆ ಸ್ವಾಗತ. ಇವತ್ತಿನ ಕಥೆ ಹೆಂಡತಿಗೋಸ್ಕರ ತಾಯಿಯ ತ್ಯಾಗ ಮಾಡಿದ ಮಗ, ಪಂಚತಂತ್ರದ ಕಥೆ ಶುರು ಮಾಡೋಣ. ಒಂದು ಕಾಲದಲ್ಲಿ ದಟ್ಟ ಕಾಡುಗಳ ಮಧ್ಯೆ ಹರಡಿಕೊಂಡಿದ್ದ ಸುವರ್ಣಪುರ ಎಂಬ ಪುಟ್ಟ ರಾಜ್ಯವಿತ್ತು. ಆ ರಾಜ್ಯದಲ್ಲಿ ಎಲ್ಲರಿಗೂ ನ್ಯಾಯವಾಗಿ ವರ್ತಿಸುವ ಜ್ಞಾನಿ ರಾಜನೊಬ್ಬ ಆಳುತ್ತಿದ್ದ. ಆ ರಾಜನ ಅರಮನೆಯ ಬಳಿ ಶಾಂತವಾಗಿ ಹರಿಯುವ ನದಿಯ ತೀರದಲ್ಲಿ ಒಂದು ಸಣ್ಣ ಮನೆಯಿತ್ತು. ಆ ಮನೆಯಲ್ಲಿ ವಾಸವಾಗಿದ್ದವರು ಧರ್ಮದಾಸ ಎಂಬ ಯುವಕ ಮತ್ತು ಅವನ ತಾಯಿ ಸತ್ಯಮಾತೆ. ಸತ್ಯಮಾತೆ ತನ್ನ ಮಗನನ್ನು ಅಪಾರ ಪ್ರೀತಿಯಿಂದ ಬೆಳೆಸಿದ್ದಳು. ಗಂಡನಿಲ್ಲದ ಬದುಕಿನಲ್ಲಿ ತನ್ನ ದುಃಖವನ್ನೆಲ್ಲ ಮರೆತು ಮಗನ ಭವಿಷ್ಯವೇ ತನ್ನ ಜೀವನದ ಗುರಿ ಎಂದುಕೊಂಡು ದುಡಿದಳು. ಹಸಿವಿದ್ದರೂ ಮಗನಿಗೆ ಅನ್ನ ಕೊಟ್ಟಳು. ನಿದ್ದೆ ಇಲ್ಲದಿದ್ದರೂ ಮಗನಿಗಾಗಿ ಜಾಗರಿಸಿದಳು. ಧರ್ಮದಾಸ ತಾಯಿಯ ತ್ಯಾಗವನ್ನು ಕಂಡು ಬೆಳೆದವನು. ಧರ್ಮದಾಸ ಬುದ್ಧಿವಂತನಾಗಿದ್ದ, ಆದರೆ ಅವನ ಮನಸ್ಸು ಚಂಚಲವಾಗಿತ್ತು. ಯುವಕನಾಗುತ್ತಿದ್ದಂತೆ ಹೊರಗಿನ ಲೋಕದ ಆಕರ್ಷಣೆ ಅವನನ್ನು ಸೆಳೆಯತೊಡಗಿತ್ತು. ಒಂದು ದಿನ ಧರ್ಮದಾಸನಿಗೆ ಪಕ್ಕದ ಹಳ್ಳಿಯ ಶ್ರೀಮಂತ ಕುಟುಂಬದ ಮಗಳು ಸುಶೀಲ ಎಂಬ ಯುವತಿಯನ್ನು ವಿವಾಹವಾಗಿ ಕೊಡಲಾಯಿತು. ಸುಶೀಲ ಸುಂದರಳಾಗಿದ್ದಳು, ಮಾತಿನಲ್ಲಿ ಚತುರಳಾಗಿದ್ದಳು. ಆದರೆ ಅವಳ ಮನಸ್ಸಿನಲ್ಲಿ ಅಹಂಕಾರ ಮತ್ತು ಸ್ವಾರ್ಥ ತುಂಬಿತ್ತು. ವಿವಾಹದ ಮೊದಲ ದಿನಗಳಲ್ಲಿ ಎಲ್ಲವೂ ಚೆನ್ನಾಗಿತ್ತು. ಆದರೆ ದಿನಗಳು ಕಳೆದಂತೆ ಸುಶೀಲಳಿಗೆ ಸತ್ಯಮಾತೆಯ ಸರಳ ಜೀವನ, ಮಿತವ್ಯಯ, ಮೌಲ್ಯಗಳು ಇಷ್ಟವಾಗಲಿಲ್ಲ. ನಾನು ಇಂತಹ ಹಳೆಯ ಮನೆಯಲ್ಲಿ ಹಳೆಯ ಚಿಂತನೆಗಳ ಜೊತೆ ಬದುಕಬೇಕಾ ಎಂದು ಅವಳು ಮನಸ್ಸಿನಲ್ಲೇ ಅಸಮಾಧಾನ ಪಡತೊಡಗಿದಳು. ಒಂದು ದಿನ ಸುಶೀಲ ಧರ್ಮದಾಸನಿಗೆ ಹೇಳಿದಳು, ನಿನ್ನ ತಾಯಿ ನಮ್ಮ ಜೀವನದಲ್ಲಿ ಹೆಚ್ಚು ಹಸ್ತಕ್ಷೇಪ ಮಾಡುತ್ತಾಳೆ. ನನಗೆ ಇದು ಇಷ್ಟವಿಲ್ಲ. ನಾವು ಬೇರೆ ಮನೆಗೆ ಹೋಗಿ ಇರಬೇಕು ಎಂದಳು. ಧರ್ಮದಾಸ ಗಾಬರಿಯಾದ. ತಾಯಿಯನ್ನೇ ಬಿಟ್ಟು ಹೋಗುವುದೇ? ಆದರೆ ಹೆಂಡತಿಯ ಮಾತುಗಳನ್ನು ನಿರಾಕರಿಸುವ ಧೈರ್ಯವೂ ಅವನಲ್ಲಿ ಇರಲಿಲ್ಲ. ದಿನದಿಂದ ದಿನಕ್ಕೆ ಸುಶೀಲಳ ಬೇಡಿಕೆಗಳು ಹೆಚ್ಚುತ್ತಲೇ ಹೋದವು. ನಿನ್ನ ತಾಯಿಯ ಕಾರಣಕ್ಕೆ ನನಗೆ ನೆಮ್ಮದಿಯಿಲ್ಲ. ನಿನ್ನ ತಾಯಿ ನಮ್ಮ ಬದುಕಿಗೆ ಶಾಪ. ನೀನು ನನಗೆ ಬೇಕಾ, ಇಲ್ಲ ತಾಯಿಗೆ ಬೇಕಾ? ಈ ಮಾತುಗಳು ಧರ್ಮದಾಸನ ಮನಸ್ಸನ್ನು ಗೊಂದಲಕ್ಕೆ ತಳ್ಳಿದ್ದವು. ತಾಯಿಯ ಪ್ರೀತಿ ಮತ್ತು ಹೆಂಡತಿಯ ಪ್ರಭಾವದ ನಡುವೆ ಅವನು ಸಿಲುಕಿಕೊಂಡ. ಒಂದು ದಿನ ಸುಶೀಲ ಕಠಿಣವಾಗಿ ಹೇಳಿದಳು, ನಿನ್ನ ತಾಯಿ ಈ ಮನೆಯಿಂದ ಹೊರ ಹೋಗಬೇಕು, ಇಲ್ಲವಾದರೆ ನಾನು ಇಲ್ಲಿಂದ ಹೊರ ಹೋಗುತ್ತೇನೆ ಎಂದಳು. ಆ ಕ್ಷಣದಲ್ಲಿ ಧರ್ಮದಾಸನ ಮನಸ್ಸು ದುರ್ಬಲವಾಯಿತು. ಸಮಾಜದ ಭಯ, ಹೆಂಡತಿಯನ್ನು ಕಳೆದುಕೊಳ್ಳುವ ಆತಂಕ, ಲೋಕದ ಮಾತು ಎಲ್ಲ ಒಂದೇ ವೇಳೆ ಅವನನ್ನು ಆವರಿಸಿದವು. ಧರ್ಮದಾಸ ತನ್ನ ತಾಯಿಯ ಬಳಿ ಹೋಗಿ ನಿಂತ. ಅವನ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಮಾತು ಹೊರಡಲಿಲ್ಲ. ಸತ್ಯಮಾತೆ ಮಗನ ಮುಖ ನೋಡುತ್ತಲೇ ಎಲ್ಲವನ್ನು ಅರ್ಥ ಮಾಡಿಕೊಂಡಳು. ಅವಳು ಮೃದುವಾಗಿ ನುಡಿದಳು, ಮಗನೇ, ನಿನ್ನ ಮನಸ್ಸಿನಲ್ಲಿ ಯುದ್ಧ ನಡೆಯುತ್ತಿದೆ ಅನ್ನೋದು ನನಗೆ ಗೊತ್ತು. ನೀನು ಏನನ್ನೂ ಹೇಳಬೇಕಿಲ್ಲ ಎಂದಳು. ಧರ್ಮದಾಸ ಅತ್ತು ಬಿಟ್ಟು, ಅಮ್ಮ, ನಾನು ತಪ್ಪು ಮಾಡುತ್ತಿದ್ದೀನಿ ಎಂದ. ಸತ್ಯಮಾತೆ ಅವನ ತಲೆಗೆ ಕೈಯಿಟ್ಟು ಹೇಳಿದಳು, ನಿನ್ನ ಬದುಕು ಸುಖವಾಗಿರಬೇಕು. ಹೆಂಡತಿ ನಿನ್ನ ಜೀವನದ ಸಂಗಾತಿ. ನನ್ನ ಕಾರಣಕ್ಕೆ ನಿನ್ನ ಜೀವನ ಹಾಳಾಗಬಾರದು ಎಂದಳು. ಮರುದಿನ ಬೆಳಗ್ಗೆ ಸತ್ಯಮಾತೆ ತನ್ನ ಸ್ವಲ್ಪ ಸಾಮಾನುಗಳನ್ನು ಕಟ್ಟಿಕೊಂಡಳು. ಯಾರಿಗೂ ತಿಳಿಸದೆ ನದಿಯ ದಾರಿಗೆ ನಡೆದುಕೊಂಡು ಹೋದಳು. ಧರ್ಮದಾಸ ಅವಳನ್ನು ತಡೆಯಲಿಲ್ಲ. ಅವನ ಮನಸ್ಸು ಕ್ಷಣಿಕವಾಗಿ ಹಗುರವಾಯಿತು, ಆದರೆ ಅದು ಕ್ಷಣ ಮಾತ್ರ.
ಸತ್ಯಮಾತೆ ಕಾಡಿನ ಆಶ್ರಮವೊಂದರಲ್ಲಿ ವಾಸವಾದಳು. ಅಲ್ಲಿ ಅವಳು ಸೇವೆ, ಪ್ರಾರ್ಥನೆ ಮತ್ತು ತಪಸ್ಸಿನಲ್ಲಿ ಕಾಲ ಕಳೆಯುತ್ತಿದ್ದಳು. ಇತ್ತ ಧರ್ಮದಾಸ ಮತ್ತು ಸುಶೀಲ ಹೊಸ ಮನೆಯಲ್ಲಿ ನೆಲೆಸಿದರು. ಮೊದಲಿಗೆ ಸುಶೀಲ ಸಂತೋಷವಾಗಿದ್ದಳು. ಆದರೆ ಸ್ವಲ್ಪ ದಿನಗಳಲ್ಲಿ ಅವಳ ನಿಜ ಸ್ವಭಾವ ಹೊರಬಂದಿತ್ತು. ಅವಳು ಸದಾ ಅಸಮಾಧಾನ, ಬೇಡಿಕೆ, ಜಗಳ ಆರಂಭಿಸಿದಳು. ಹಣ ಸಾಲದೆಂದಳು, ಐಶ್ವರ್ಯ ಬೇಕೆಂದಳು, ಗಂಡನನ್ನು ತಿರಸ್ಕರಿಸಿದಳು. ಧರ್ಮದಾಸನ ಜೀವನ ನರಕವಾಯಿತು. ತಾಯಿಯ ಮೌನ ಪ್ರೀತಿ, ಶಾಂತ ಮಾತುಗಳು ಅವನಿಗೆ ನೆನಪಾದವು. ಆದರೆ ಈಗ ತಡವಾಗಿತ್ತು. ಒಂದು ದಿನ ಧರ್ಮದಾಸ ಗಂಭೀರವಾಗಿ ಅನಾರೋಗ್ಯಕ್ಕೆ ತುತ್ತಾದ. ಸುಶೀಲ ಅವನ ಬಳಿ ನಿಲ್ಲಲಿಲ್ಲ. ನನಗೆ ಇಂತಹ ಜವಾಬ್ದಾರಿ ಬೇಡ ಎಂದು ತವರು ಮನೆಗೆ ಹೋಗಿಬಿಟ್ಟಳು. ಒಂಟಿಯಾಗಿ ಮಲಗಿದ್ದ ಧರ್ಮದಾಸನಿಗೆ ತನ್ನ ತಪ್ಪುಗಳು ಒಂದೊಂದಾಗಿ ಅರಿವಾಗತೊಡಗಿದವು. ತಾಯಿಯ ತ್ಯಾಗ, ಅವಳ ನಿಸ್ವಾರ್ಥ ಪ್ರೀತಿ, ತನ್ನ ಸ್ವಾರ್ಥಪೂರ್ಣ ನಿರ್ಧಾರ ಎಲ್ಲ ಅವನ ಹೃದಯವನ್ನು ಕಾಡಿದವು. ಸ್ವಲ್ಪ ಆರೋಗ್ಯ ಸುಧಾರಿಸಿದ ನಂತರ ಅವನು ತಾಯಿಯನ್ನು ಹುಡುಕಲು ಹೊರಟ. ಕಾಡಿನಲ್ಲಿ ಆಶ್ರಮವೊಂದರಲ್ಲಿ ಸರಳ ವಸ್ತ್ರ ಧರಿಸಿದ ಸತ್ಯಮಾತೆಯನ್ನು ಕಂಡಾಗ ಧರ್ಮದಾಸ ಪಾದಗಳಿಗೆ ಬಿದ್ದನು. ಅಮ್ಮ, ನನ್ನನ್ನು ಕ್ಷಮಿಸು. ನಾನು ನಿನ್ನ ತ್ಯಾಗವನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಎಂದ. ಸತ್ಯಮಾತೆ ಕಣ್ಣೀರಿನಿಂದಲೇ ನಗುತ್ತಾ ಹೇಳಿದಳು, ಮಗನೇ, ತಾಯಿ ಎಂದರೆ ಕ್ಷಮೆ. ನಿನ್ನ ಅರಿವೇ ನನಗೆ ಸಾಕು ಎಂದಳು. ಈ ಕಥೆಯ ನೀತಿ ಅಂದರೆ, ಸತ್ಯಮಾತೆ ಮಗನ ಜೊತೆ ಮರಳಿ ಬಂದು ಅವನಿಗೆ ಧರ್ಮ, ವಿವೇಕ, ಸಮತೋಲನದ ಜೀವನದ ಪಾಠ ಕಲಿಸಿದಳು. ಧರ್ಮದಾಸ ಹೊಸ ಜೀವನ ಆರಂಭಿಸಿದ. ಅವನು ಅರಿತುಕೊಂಡ ಸತ್ಯ ಏನೆಂದರೆ, ಹೆಂಡತಿಯ ಸ್ಥಾನ ಮಹತ್ವದ್ದೇ, ಆದರೆ ತಾಯಿಯ ತ್ಯಾಗವನ್ನು ಮರೆತರೆ ಜೀವನದಲ್ಲಿ ಶಾಂತಿ ಉಳಿಯದು. ಸ್ವಾರ್ಥದ ನಿರ್ಧಾರ ಕ್ಷಣಿಕ ಸುಖ ಕೊಡುತ್ತದೆ, ಆದರೆ ಮೌಲ್ಯಗಳ ತ್ಯಾಗ ಶಾಶ್ವತ ದುಃಖ ಕೊಡುತ್ತದೆ. ತಾಯಿಯ ಪ್ರೀತಿ ನಿಸ್ವಾರ್ಥ, ಹೆಂಡತಿಯ ಪ್ರೀತಿ ನಿರೀಕ್ಷೆಯೊಂದಿಗೆ. ಎರಡರ ಮಧ್ಯೆ ಸಮತೋಲನ ಸಾಧಿಸುವವನೇ ನಿಜವಾದ ಜ್ಞಾನಿ. ಧನ್ಯವಾದಗಳು ಸ್ನೇಹಿತರೆ. ಈ ಕತೆ ನಿಮಗೆ ಇಷ್ಟವಾಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಕೊಡೋದನ್ನು ಮರಿಬೇಡಿ. ಅದೇ ರೀತಿ ಒಂದು ಸುಂದರವಾದ ಕಮೆಂಟ್ ಬರೀರಿ. ನನ್ನ ಚಾನೆಲನ್ನು ಮೊದಲನೇ ಬಾರಿಗೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮುಂದಿನ ಕಥೆಯಲ್ಲಿ ಸಿಗುವ ಅಲ್ಲಿ ತನಕ ಸ್ಟೇ ಟ್ಯೂನ್. ಬಾಯ್ ಬಾಯ್.